ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಿಮ್ಮ ಮುಂದೆ ಒಂದು ತರ್ತಕ್ಕಂಥ ವಿಚಾರ ಏನಪ್ಪ ಅಂತ ಅಂದರೆ, ಗಾನ ಸರಸ್ವತಿ, ಗಾನ ಕೋಗಿಲೆ ಲತಾ ಮಂಗೇಶ್ಕರ್ ಅವರನ್ನ ನನ್ನ ಕುರಿತು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರನ್ನ ಕುರಿತು ನಾನು ಮಾತಾಡಿದೆ. ಅದಾದ ನಂತರ ಈ ಒಂದು ವಿಷಯವನ್ನು ಮಾತಾಡಬೇಕು ಅನ್ನಿಸ್ತು, ಮಾತಾಡ್ತಾ ಇದ್ದೀನಿ. ಈ ಒಂದು ವಿಚಾರ ನಮ್ಮ ಸ್ನೇಹಿತರಿಂದ ನಮಗೆ ವಿಚಾರ ಬಂತು, ಅದನ್ನು ನಿಮ್ಮ ಮುಂದೆ ಈ ರೀತಿಯಾಗಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ. ಈ ಮೂಲಕ ಆ ಗಾನ ಕೋಗಿಲೆ ಶ್ರೀಮತಿ ಲತಾ ಮಂಗೇಶ್ಕರ್ ಅವರಿಗೆ ನಾನು ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾನು ಈ ಮೂಲಕ ಮಾಡ್ತಾ ಇದ್ದೀನಿ. ನೋಡಿ, ಲತಾ ಮಂಗೇಶ್ಕರ್ ಅವರ ಕೊನೆಯ ಮಾತುಗಳು: ಈ ಜಗತ್ತಿನಲ್ಲಿ ಸಾವಿಗಿಂತ ಸತ್ಯವಿಲ್ಲ, ನಮಗ್ಯಾರಿಗೂ ಅದರ ಹರಿವಿಲ್ಲ. ವಿಶ್ವದ ಅತ್ಯಂತ ದುಬಾರಿ ಬ್ರಾಂಡೆಡ್ ಕಾರುಗಳು ನನ್ನ ಗ್ಯಾರೇಜಿನಲ್ಲಿ ನಿಂತಿವೆ, ಆದರೆ ನಾನು ಗಾಲಿ ಕುರ್ಚಿಗೆ ಸೀಮಿತವಾಗಿದ್ದೇನೆ. ಈ ಪ್ರಪಂಚದಲ್ಲಿರುವ ಎಲ್ಲ ವಿವಿಧ ವಿನ್ಯಾಸ ಮತ್ತು ಬಣ್ಣಗಳು, ದುಬಾರಿ ಬಟ್ಟೆಗಳು, ದುಬಾರಿ ಪರಿಕರಗಳು ನಮ್ಮಲ್ಲಿವೆ, ಆದರೆ ನಾನು ಆಸ್ಪತ್ರೆಯೊಂದರ ಸಣ್ಣ ಹಾಸಿಗೆಯಲ್ಲಿ ಇದ್ದೇನೆ ಮತ್ತು ಆಸ್ಪತ್ರೆಯವರು ಕೊಟ್ಟಿರ್ತಕ್ಕಂಥ ಒಂದು ಶಾರ್ಟ್ ಗೌನ್ನಲ್ಲಿದ್ದೇನೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಸಾಕಷ್ಟು ಹಣವಿದೆ, ಅದರಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ. ಆದರೆ ನಾನು ಆಸ್ಪತ್ರೆಯೊಂದರ ಹಾಸಿಗೆಯಲ್ಲಿ ಮಲಗಿದ್ದೇನೆ. ಈ ಜಗತ್ತಿನಲ್ಲಿ ಪಂಚತಾರ ಹೋಟೆಲ್ಗಳಿಗೆ ನಾನು ಹೋಗಿದ್ದೇನೆ, ಆದರೆ ಇವತ್ತು ನನ್ನ ಹಾಸ್ಪಿಟ್ಲಿನ ಲ್ಯಾಬಿನಿಂದ ಇನ್ನೊಂದಕ್ಕೆ ನಾನು ಓಡಾಟವನ್ನು ನಡೆಸ್ತಾ ಇದ್ದೇನೆ ಅಂತೇಳಿ ಲತಾ ಮಂಗೇಶ್ಕರ್ ಅವರು ಹೇಳಿದ್ದಾರೆ. ಇವತ್ತು ಒಂದು ಹಂತದಲ್ಲಿ 7 ಜನ ಕೇಶ ವಿನ್ಯಾಸಕಾರರಿದ್ದರು, ಪ್ರತಿದಿನ ಮಾಡುತ್ತಾರೆ, ಆದರೆ ಇಂದು ನನ್ನ ತಲೆಯಲ್ಲಿ ಒಂದು ಕೂದಲಿಲ್ಲ. ಜಗತ್ತಿನ ಪಂಚತಾರ 5 ಸ್ಟಾರ್ ಹೋಟೆಲ್ಗಳಲ್ಲಿ ತಿಂದಿದ್ದೇನೆ, ಆದರೆ ಇಂದು ನನ್ನ ಆಹಾರವೆಂದರೆ ದಿನಕ್ಕೆ 2 ಮಾತ್ರೆ. ನಾನು ರಾತ್ರಿಯಲ್ಲಿ 1 ಹನಿ ಉಪ್ಪು. ವಿವಿಧ ವಿಮಾನಗಳಲ್ಲಿ ಪ್ರಪಂಚ ಪರ್ಯಟನೆಯನ್ನು ಮಾಡಿದ್ದೇನೆ, ಆದರೆ ಇಂದು ಇಬ್ಬರು ನನ್ನನ್ನು ಆಸ್ಪತ್ರೆಯಿಂದ ವರಾಂಡಕ್ಕೆ ಹೋಗಲು ಸಹಾಯವನ್ನು ಮಾಡುತ್ತಾರೆ. ಯಾವುದೇ ಸೌಲಭ್ಯಗಳು ನನಗೆ ಸಹಾಯವನ್ನು ಮಾಡ್ತಾ ಇಲ್ಲ. ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ರಾಜಿಯಾಗುವುದಿಲ್ಲ. ಕೆಲವು ಪ್ರೀತಿ ಪಾತ್ರರ ವ್ಯಕ್ತಿಗಳು, ಅವರ ಪ್ರಾರ್ಥನೆಗಳು ನನ್ನನ್ನು ಜೀವಂತವಾಗಿ ಇರಿಸಿವೆ. ಅಂತಿಮವಾಗಿ ನಾವೆಲ್ಲ ಬರಿಗೈಯಲ್ಲಿ ಹೋಗುತ್ತೇವೆ. ದಯಮಾಡಿ ಸಾಧ್ಯವಿರುವ ದಿನ ಒಳ್ಳೆಯವರನ್ನು ಪ್ರೀತಿಸಿ. ಹಣ, ಅಧಿಕಾರ ಎಲ್ಲವೂ ಯಾವುದೂ ಶಾಶ್ವತವಲ್ಲ. ಒಳ್ಳೆಯವರನ್ನು ಪ್ರೀತಿಸಿ ಒಳ್ಳೆಯ ರೀತಿಯಿಂದ ಇರಿ ಅಂತೇಳಿ ಲತಾ ಮಂಗೇಶ್ಕರ್ ಅವರು ಕೊನೆಯದಾಗಿ ಹೇಳಿದ್ದಾರೆ. ಈ ರೀತಿ ಇರುವಾಗ ಜಗತ್ತಿನಲ್ಲಿ ಯಾರೂ ಕೂಡ ಶಾಶ್ವತವಲ್ಲ. ಆತ್ಮೀಯರೇ, ನಾವು ನೋಡ್ತಾ ಇದ್ದೀವಿ, ಒಳ್ಳೆಯವರು ಹೋಗ್ತಾರೆ, ಕೆಟ್ಟವರು ಹೋಗ್ತಾರೆ, ಯಾರು ಪರ್ಮನೆಂಟ್ ಅಲ್ಲ. ನಮಗೆ ತಿಳುವಳಿಕೆ ಬಂದ ಮೇಲೆ ನಾವು ಎಂತೆಂಥ ಗಣ್ಯ ಮಾನ್ಯರನ್ನು ಕಳ್ಕೊಂಡಿದ್ದೀವಿ. ವಿಷ್ಣುವರ್ಧನ್ ಅವರನ್ನ ಕಳ್ಕೊಂಡ್ವಿ, ಅಂಬರೀಷ್ ಸರ್ನ ಕಳ್ಕೊಂಡ್ವಿ. ಅತಿ ಚಿಕ್ಕ ವಯಸ್ಸಿನಲ್ಲಿ, ಅದಕ್ಕಿಂತ ಹಿಂದೆ ಶಂಕರ್ ನಾಗ್ ಸರ್ ಅವರನ್ನ ಕಳ್ಕೊಂಡ್ವಿ. ಇತ್ತೀಚೆಗೆ ನಮ್ಮ ಅಪ್ಪು ಸರ್ನ ಕಳ್ಕೊಂಡ್ವಿ. ತುಮಕೂರಿನ ಸಿದ್ಧಗಂಗಾ ಶಿವಾಚಾರ್ಯ ಮಹಾಸ್ವಾಮಿಗಳನ್ನು ಕಳ್ಕೊಂಡ್ವಿ. ಇವರೆಲ್ಲ ಮಹಾತ್ಮರು, ಒಂದೊಂದು ರೀತಿಯ ದಾರ್ಶನಿಕರು, ಸಾಧನೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು. ಅದರ ಜೊತೆಗೆ ಬಿನ್ ಲಾಡೆನ್ನ ನಾವು ಕಳ್ಕೊಂಡ್ವಿ, ವೀರಪ್ಪನ ಕಳ್ಕೊಂಡ್ವಿ, ಮುತ್ತಪ್ಪ ರೈಯನ್ನು ಕಳ್ಕೊಂಡ್ವಿ. ಇವರೆಲ್ಲರೂ ಒಳ್ಳೆಯವರು ಇರಲ್ಲ, ಕೆಟ್ಟವರು ಇರಲ್ಲ, ಎಲ್ಲರೂ ಹೋಗ್ತಾರೆ. ಆದರೆ ಪ್ರೀತಿ, ವಿಶ್ವಾಸ, ಸಹ ಬಾಳ್ವೆಯಿಂದ ನಾವು ಬದುಕಬೇಕಾಗುತ್ತೆ. ಒಣ ಪ್ರತಿಷ್ಠೆಗೋಸ್ಕರ ದುರಂಕಾರ, ಅಹಂಕಾರದಿಂದ ಮೆರೆಯುವ ಜನ ನಾವು ಒಂದು ಇಡೀ ಮಣ್ಣಲ್ಲಿ ಮಣ್ಣು ಹಾಕ್ತೀವಿ, ಒಂದು 10-15 ಕ್ವಿಂಟಲ್ ಕಟ್ಟಿಗೆಯಲ್ಲಿ ಸುಟ್ಟು ಹೋಗ್ತೀವಿ. ಇವೆಲ್ಲವುಗಳ ಅರಿವನ್ನು ಇಟ್ಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಬರುತ್ತೆ. ಯಾಕಂದರೆ ನಾವು ಸಾವನ್ನಪ್ಪಿದಾಗ, ನಮ್ಮ ದೇಹವನ್ನು ಮಣ್ಣಲ್ಲಿ ಇಟ್ಟಾಗ, ಬೆಂಕಿಯಲ್ಲಿ ಸುಟ್ಟಾಗ ಏನು ಮಾಡ್ತಾರಂದರೆ, ಮೇಲಿನ ಚಿನ್ನ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಅಂತಿಮವಾಗಿ ನಮ್ಮ ಬಟ್ಟೆ ಹಗಸನ ಪಾಲಾಗುತ್ತೆ. ನಾವು ಅದೇನಂತಾರಲ್ಲ, ಅವೆಲ್ಲವೂ ಅಲ್ಲಿ ಬರ್ತಾರೆ, ನಮ್ಮನ್ನು ಕಡೆಯದಾಗಿ ನಮ್ಮ ಸೇವೆ ಮಾಡಲಿಕ್ಕೆ ಅವರೆಲ್ಲರ ಪಾಲಾಗುತ್ತವೆ. ಇಲ್ಲಿ ಯಾವುದು ಶಾಶ್ವತವಲ್ಲ, ಯಾವುದು ಕೊನೆಯಲ್ಲ ಅಂಥೇಳಿ ನಾವು ತಿಳ್ಕೊಬೇಕಾಗತ್ತೆ, ಅರಿವಿಂದ ಇಟ್ಕೋಬೇಕಾಗತ್ತೆ. ಇದರಿಂದ ನಾವು ಕೊನೆಯ ಸಂದೇಶ ನಾವೇನು ತಿಳ್ಕೊಬೇಕು ನಮ್ಮ ಲತಾ ಮಂಗೇಶ್ಕರ್ ಅವರಿಂದ ಅಂದರೆ, ಇಲ್ಲಿ ಯಾವುದು ಶಾಶ್ವತವಲ್ಲ, ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬದುಕಿನ ಮಹತ್ತರವಾದ ಸಂದೇಶವನ್ನು ಸಾರಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. ನಮಸ್ಕಾರ.